ಇಂದ ಯಾರಿಗೂ ತೊಂದರೆ ಆಗೋಲ್ಲ ಅನ್ನೋದಾದ್ರೆ ನೀವು ಹೇಳ್ದಂಗೆ ಮಾಡೋಣ. ನೀನು ಕೋರ್ಟ್ ಮೆಟ್ಲು ಹತ್ತೋದ್ರಿಂದ ಹಬ್ಬಬ್ಬ ಅಂತಂದ್ರೆ ನಿನಗೆ ಜೀವನಾಂಶ ಸಿಕ್ಕಬಹುದು ಅಷ್ಟೇ. ಆಮೇಲೆ ಈ ಕೇಸುಗಳೆಲ್ಲ ತುಂಬಾ ವರ್ಷಗಳು ಎಳ್ಕೊಂಡು ಹೋಗುತ್ತೆ. ಅದನ್ನ ಅರ್ಥ ಮಾಡ್ಕೋ. ಆ ದೇವರು ನಿನ್ಗಷ್ಟೊಂದು ಆಯುಷ್ಯನೂ ಕೊಟ್ಟಿಲ್ಲ. ನೀನು ಬೇರೆ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದೀಯ. ಅದಕ್ಕೆ ನೀನು ಕೋರ್ಟ್ಗೆ ಹೋಗೋ ಬದಲು ಸೀದಾ ಸತ್ಯಮೂರ್ತಿಯವರ ಮನೆಗೆ ಹೋಗಿ ನಿನ್ನ ಸಮಸ್ಯೆನ ಹೇಳಿ ದೂರು ಕೊಡು. ಹೌದಮ್ಮ, ಆಮೇಲೆ ಎಲ್ರೂ ಪಂಚಾಯತಿಗೆ ಸೇರಿಸು. ನೀನ್ ಅನ್ಕೊಂಡ್ರ ಹಾಗೆ ತೀರ್ಪು ನಿನ್ನ ಕಡೆನೇ ಆಗುತ್ತೆ. ಏನಂತೀಯ? ಮನೆ ಸಮಸ್ಯೆನ ಊರ್ ಸಮಸ್ಯೆ ಮಾಡು ಅಂತಿದ್ದೀರಾ? ನಿನಗೆ ಟೈಮ್ ಕಡಿಮೆ ಇದೆಯಲ್ಲಮ್ಮ, ಅದಕ್ಕೋಸ್ಕರ ಹೇಳಿದೆ ಅಷ್ಟೆ. ಆಯ್ತು ಯಜಮಾನ್ರೆ, ದೂರ್ ಕೊಡ್ತೀನಿ. ತುಂಬಾ ಸಂತೋಷ ನಮ್ಮ. ಇದರಿಂದ ನಿನ್ನ ಕೆಲಸ ಬೇಗ ಆಗುತ್ತೆ. ಆದ್ರೆ ದೂರು ಯಾವಾಗ ಕೊಡಬೇಕು ಅಂತ ನಾನು ಹೇಳ್ತೀನಿ. ಸರಿಯಮ್ಮ. ಸತ್ಯಮೂರ್ತಿ, ಸೂರ್ಯನಿಗೆ ಪಟ್ಟಾಭಿಷೇಕ ಮಾಡ್ತೀಯಾ? ಈ ಪಟ್ಟ ತನಗೆ ಯಾಕೆ ಬಂತು ಅಂತ